ಎರಡನೇ ಆಡಳಿತ ಸುಧಾರಣಾ ಆಯೋಗವನ್ನು ಯಾವ ವರ್ಷದಲ್ಲಿ ರಚಿಸಲಾಗಿತ್ತು? 1998, 2003, 2005, 2009. ಸರಿಯಾದ ಉತ್ತರ ಎರಡನೇ ಆಡಳಿತ ಸುಧಾರಣಾ ಆಯೋಗವನ್ನು 2005 ವರ್ಷದಲ್ಲಿ ರಚಿಸಲಾಗಿತ್ತು. ಶೇರ್ ಷಾನ ಆಡಳಿತ ವ್ಯವಸ್ಥೆಯಲ್ಲಿ ರೈತರು ತಮ್ಮ ಬೆಳೆಯ ಉತ್ಪಾದನೆಯ ಎಷ್ಟು ಭಾಗವನ್ನು ಭೂ ಕಂದಾಯವೆಂದು ಸರ್ಕಾರಕ್ಕೆ ನೀಡುತ್ತಿದ್ದರು? ಸರಿಯಾದ ಉತ್ತರ ಶೇರ್ ಷಾನ ಆಡಳಿತ ವ್ಯವಸ್ಥೆಯಲ್ಲಿ ರೈತರು ತಮ್ಮ ಬೆಳೆಯ ಉತ್ಪಾದನೆಯನ್ನು 1/3 ಭಾಗದಷ್ಟು ಭೂ ಕಂದಾಯವೆಂದು ಸರ್ಕಾರಕ್ಕೆ ನೀಡುತ್ತಿದ್ದರು. ಸೂರಿ ಸಾಮ್ರಾಜ್ಯ. ಈ ಸೂರಿ ಸಾಮ್ರಾಜ್ಯವನ್ನು ಶೇರ್ ಷಾ ಸೂರಿ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಸಸಾರಾಮ್ ಈ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು ಇವರು ರುಪಿ ಎಂಬ ಕರೆನ್ಸಿಯನ್ನು ಚಲಾವಣೆಯನ್ನು ಮಾಡ್ತಾನೆ. ಬಾಲಗಂಗಾಧರ್ ತಿಲಕರು ಮರಾಠಿ ಭಾಷೆಯಲ್ಲಿ ಡ್ಯಾಶ್ ಪತ್ರಿಕೆಯನ್ನು ಪ್ರಕಟಿಸಿದರು? ಆಪ್ಷನ್ಸ್: ಕೇಸರಿ, ಮರಾಠ, ಯಂಗ್ ಇಂಡಿಯಾ, ನ್ಯೂ ಇಂಡಿಯಾ. ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕರವರು ಕೇಸರಿ, ಮರಾಠಿ ಭಾಷೆಯಲ್ಲಿ ಕೇಸರಿ ಎಂಬ ಪತ್ರಿಕೆಯನ್ನು ಪ್ರಕಟಿಸಿದ್ದರು. ಬಾಲಗಂಗಾಧರ್ ತಿಲಕರವರನ್ನು ಭಾರತೀಯ ಅಶಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಮರಾಠಿ ಭಾಷೆಯಲ್ಲಿ ಕೇಸರಿ, ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಎಂಬ ಪತ್ರಿಕೆಗಳನ್ನು ಪ್ರಕಟಿಸ್ತಾರೆ. ಇವರ ಒಂದು ಘೋಷಣೆ ಏನು ಅಂದರೆ, ಘೋಷಣೆ ನೀಡಿರಂತಹದ್ದು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಒಂದು ಘೋಷಣೆಯನ್ನು ಬಾಲಗಂಗಾಧರ್ ತಿಲಕ್ ಅವರು ನೀಡಿದ್ದಾರೆ. ಈ ಭೂಮಿ ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದೇ ಹೊರತು ಅವರ ದುರಾಸೆಯನ್ನಲ್ಲ ಎಂಬ ಮಾತನ್ನು ಈ ಕೆಳಗಿನ ಯಾರು ಹೇಳಿದ್ದಾರೆ? ಆಪ್ಷನ್ಸ್: ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ್ ಟಾಗೋರ್, ಬಾಲಗಂಗಾಧರ್ ತಿಲಕ, ಗೋಪಾಲಕೃಷ್ಣ ಗೋಖಲೆ. ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು ಈ ಭೂಮಿ ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದೇ ಹೊರತು ಅವರ ದುರಾಸೆಯನ್ನಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಪೋರಬಂದರ್ನಲ್ಲಿ ಜನಿಸಿದ್ದಾರೆ. ಅವರ ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿ ಬಾಯಿ. ಅವರ ಆತ್ಮಕಥನ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಅವರ ಪುಸ್ತಕ ಹಿಂದ್ ಸ್ವರಾಜ್. ಇವರು 1948 ಜನವರಿ 30 ನವದೆಹಲಿಯಲ್ಲಿ ನಾಥೂರಾಮ್ ಗೂಡ್ಸೆ ಎಂಬುವನು ಇವರನ್ನು ಹತ್ಯೆ ಮಾಡ್ತಾನೆ, ಮಹಾತ್ಮ ಗಾಂಧೀಜಿಯವರನ್ನು. ಈ ಒಂದು ಸ್ಮಾರಕ ರಾಜ್ಘಾಟ್ನಲ್ಲಿ, ಗಾಂಧೀಜಿಯವರ ಸ್ಮಾರಕ ರಾಜ್ಘಾಟ್ನಲ್ಲಿ ಇದೆ. ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಸ್ವರಾಜ್ಯ ಪಕ್ಷವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದರು? ಸರಿಯಾದ ಉತ್ತರ ಸೆಪ್ಟೆಂಬರ್ 1923 ಸಿ.ಆರ್. ದಾಸ್, ಮೋತಿಲಾಲ್ ನೆಹರೂರವರು ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಅದೇ ವರ್ಷ ಅಬ್ದುಲ್ ಕಲಾಂ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಪಕ್ಷದವರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಒಪ್ಪಿಗೆಯನ್ನು ಪಡೆಯಲಾಗುತ್ತದೆ. ನವೆಂಬರ್ 1923 ನಡೆದಂತಹ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷದವರು 101 ಸ್ಥಾನಗಳ ಪೈಕಿ 42 ಸ್ಥಾನಗಳನ್ನು ಗೆಲ್ತಾರೆ. ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ರೌಲತ್ ಕಾಯ್ದೆಯಿಂದಾದ ಪರಿಣಾಮವು ಇದಾಗಿದೆ. ಆಪ್ಷನ್ಸ್: ಖಿಲಾಫತ್ ಚಳುವಳಿ, ಪೂನಾ ಒಪ್ಪಂದ,
ಜೂಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಸ್ವರಾಜ್ ಪಕ್ಷ ಸ್ಥಾಪನೆ. ಸರಿಯಾದ ಉತ್ತರ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ. ಬ್ರಿಟಿಷ್ ಸರ್ಕಾರ ರೌಲತ್ ಕಾಯ್ದೆಯನ್ನು 1919ರಲ್ಲಿ ಜಾರಿಗೆ ತಂದಿತ್ತು. ಇದರ ಮೂಲಕ ಬ್ರಿಟಿಷರು ಭಾರತೀಯ ರಾಷ್ಟ್ರೀಯವಾದಿಗಳನ್ನು ನಿಯಂತ್ರಿಸಲು ಪ್ರಾರಂಭಿಸಿದ್ದಾರೆ. ಈ ಕಾಯ್ದೆಯಡಿಯಲ್ಲಿ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ಬಂಧಿಸಿ ಕೋರ್ಟ್ನ ಮೂಲಕ ಅಪರಾಧಿ ಎಂದು ನಿರ್ಣಯಿಸಿ ಶಿಕ್ಷೆಯನ್ನು ವಿಧಿಸಬಹುದಿತ್ತು. ಈ ಒಂದು ರೌಲತ್ ಕಾಯ್ದೆಯಿಂದಂತಹ ಒಂದು ಪರಿಣಾಮ ಏನು ಅಂದರೆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಆಗುತ್ತದೆ. ಮರಗಳ ಕಳ್ಳ ಸಾಗಾಣಿಕೆ ತಪ್ಪಿಸುವುದು, ಗಿಡಮರಗಳನ್ನು ಬೆಳೆಸುವುದು ಹಾಗೂ ಪರಿಸರ ಮಹತ್ವದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಕರ್ನಾಟಕದಲ್ಲಿ ನಡೆದ ಆಂದೋಲನ ಇದಾಗಿದೆ. ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ. ಆಪ್ಷನ್ 2 ಅಪ್ಪಿಕೋ ಚಳುವಳಿ. ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ಸ್ 2001, 1997, 1993, 2006. ಸರಿಯಾದ ಉತ್ತರ 2006ರಲ್ಲಿ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತದೆ. ಬಾಲ್ಯ ವಿವಾಹ ಎಂದರೆ ಹೆಣ್ಣಿಗೆ 18 ವರ್ಷದಿಂದ ಒಳಗೆ, ಗಂಡಿಗೆ 21 ವರ್ಷದ ಒಳಗಿದ್ದು ಆ ಹೆಣ್ಣು ಅಥವಾ ಗಂಡು ನಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಸಹ ಚಿಕ್ಕವರಾದರೂ ಸಹ ಅವರ ಮದುವೆ ಮಾಡುವುದು ಅಪರಾಧ. ಅದು ಬಾಲ್ಯ ವಿವಾಹ. ಬಾಲ್ಯ ವಿವಾಹ ನಡೆದಲ್ಲಿ ಮಕ್ಕಳನ್ನು ಬಿಟ್ಟು ಮದುವೆ ಮಾಡಿಸಿದ, ಕುಮ್ಮಕ್ಕು ನೀಡಿದ, ಸಹಾಯ ಮಾಡಿದ, ಭಾಗವಹಿಸಿದವರಿಗೆಲ್ಲರಿಗೂ ಸಹ 2 ವರ್ಷ ಜೈಲು ಮತ್ತು 1 ಲಕ್ಷ ರೂಪಾಯಿ, 1 ಲಕ್ಷ ದಂಡ ಮತ್ತು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ರಿಪ್ಪನ್, ಥಾಮಸ್ ಮನ್ರೋ. ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್. ಆಪ್ಷನ್ 3 ಲಾರ್ಡ್ ರಿಪ್ಪನ್ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಕರೆಯುತ್ತಾರೆ ಲಾರ್ಡ್ ರಿಪ್ಪನ್ ಅವರನ್ನು. ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಭಾರತದ ಮೊದಲ ಉಪಪ್ರಧಾನಿ ಯಾರು? ಆಪ್ಷನ್ಸ್ ಚೌಧರಿ ಚರಣ್ ಸಿಂಗ್, ಜಗನ್ ಜೀವನ್ ರಾಮ್, ವಲ್ಲಭಭಾಯಿ ಪಟೇಲ್, ಚೌಧರಿ ದೇವಿ ಲಾಲ್. ಸರಿಯಾದ ಉತ್ತರ ವಲ್ಲಭಭಾಯಿ ಪಟೇಲ್ ಅವರು ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಭಾರತದ ಮೊದಲ ಉಪಪ್ರಧಾನಿಯಾಗಿದ್ದರೆ ವಲ್ಲಭಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿದ್ದಾರೆ. ಪ್ರಧಾನಮಂತ್ರಿ ಸೇರಿ ಮಂತ್ರಿಗಳ ಒಟ್ಟು ಸಂಖ್ಯೆಯು ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆಯ 15%ಕ್ಕಿಂತ ಹೆಚ್ಚಿರಬಾರದೆಂದು ತಿದ್ದುಪಡಿಯನ್ನು ಈ ಕೆಳಕಂಡ ಯಾವ ವರ್ಷ ಮಾಡಲಾಯಿತು? ಆಪ್ಷನ್ಸ್ 2002, 1995, 2003, 1999. ಸರಿಯಾದ ಉತ್ತರ 2003ರಲ್ಲಿ. ಭಾರತವನ್ನು ಸರಿಸುಮಾರು ಅರ್ಧ ಭಾಗವಾಗಿ ವಿಭಜಿಸುವ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಈ ಕೆಳಕಂಡ ಯಾವ ರಾಜ್ಯದ ಮುಖಾಂತರ ಹಾದು ಹೋಗುವುದಿಲ್ಲ? ಆಪ್ಷನ್ಸ್ ಗುಜರಾತ್, ರಾಜಸ್ಥಾನ್, ತ್ರಿಪುರ, ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ
ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದ ಮುಖಾಂತರ ಅದು ಹೋಗುವುದಿಲ್ಲ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವಂತಹ ರಾಜ್ಯಗಳು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಭಾರತದಲ್ಲಿ ಮಾಹಿ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗುತ್ತದೆ. ಪಾಕ್ ಜಲಸಂಧಿಯು ಈ ಕೆಳಕಂಡ ಯಾವ ಯಾವ ರಾಷ್ಟ್ರಗಳನ್ನು ಬೇರ್ಪಡಿಸುತ್ತದೆ? ಆಪ್ಷನ್ಸ್: ಭಾರತ ಮತ್ತು ಚೀನಾ, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಭೂತಾನ್. ಸರಿಯಾದ ಉತ್ತರ ಪಾಕ್ ಜಲಸಂಧಿಯು ಭಾರತ ಮತ್ತು ಶ್ರೀಲಂಕಾ ರಾಷ್ಟ್ರಗಳನ್ನು ಬೇರ್ಪಡಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ 2 ಭಾರತ ಮತ್ತು ಶ್ರೀಲಂಕಾ. ಭಾರತ, ಈ ನಮ್ಮ ಭಾರತ ದೇಶ 28 ರಾಜ್ಯಗಳನ್ನು ಒಳಗೊಂಡಿದೆ. 8 ಕೇಂದ್ರಾಡಳಿತ ಪ್ರದೇಶಗಳು ಇದ್ದಾವೆ. ಭಾರತ ದೇಶದ ಈ ರಾಜಧಾನಿ ನವದೆಹಲಿ. ಇದರ ದೊಡ್ಡ ನಗರ ಮುಂಬೈ ದೊಡ್ಡ ನಗರ ಆಗಿದೆ. ವಿಸ್ತೀರ್ಣದಲ್ಲಿ 32,87,263 ಚದರ ಕಿಲೋಮೀಟರ್ ಒಳಗೊಂಡಿದೆ. ನದಿಯು ಸಮುದ್ರವನ್ನು ಸೇರುವ ಭಾಗದಲ್ಲಿ ಅಗಲವಾಗಿ ಕಂಡುಬರುವ ಉಬ್ಬರವಿಳಿತ ಮುಖಭಾಗವನ್ನು ಹೀಗೆ ಕರೆಯುತ್ತಾರೆ? ಆಪ್ಷನ್ಸ್: ಮುಖಜಭೂಮಿ, ಜಲಸಂಧಿ, ಹಳಿವೆ, ಕಾರಿ. ಸರಿಯಾದ ಉತ್ತರ ಹಳಿವೆ ಎಂದು ಕರೆಯುತ್ತಾರೆ. ಭಾರತ ಸಂವಿಧಾನದಲ್ಲಿರುವ ಏಕಪೌರತ್ವ ಮತ್ತು ದ್ವಿಸದನ ಪದ್ಧತಿಯನ್ನು ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಬ್ರಿಟನ್. ಆಪ್ಷನ್ 4 ಬ್ರಿಟನ್ ಸಂವಿಧಾನದಿಂದ ಏಕಪೌರತ್ವ ದ್ವಿಸದನ ಪದ್ಧತಿಯನ್ನು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಪ್ರತಿಯೊಬ್ಬರೂ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಉಳಿಸಲು ಮತ್ತು ಬೆಳೆಸಲು ಅವಕಾಶ ಕಲ್ಪಿಸಿರುವ ಭಾರತದ ಸಂವಿಧಾನದ ವಿಧಿ ಯಾವುದು? ಭಾರತದ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್: 26ನೇ ವಿಧಿ, 24ನೇ ವಿಧಿ, 29ನೇ ವಿಧಿ, 30ನೇ ವಿಧಿ. ಸರಿಯಾದ ಉತ್ತರ 29ನೇ ವಿಧಿ. ಪ್ರತಿಯೊಬ್ಬರೂ ಸಹ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಉಳಿಸಲು ಬೆಳೆಸಲು ಅವಕಾಶ ಕಲ್ಪಿಸಿರುವಂತಹ ಭಾರತ ಸಂವಿಧಾನದ ವಿಧಿ 29ನೇ ವಿಧಿ. ಯಾವುದಾದರೂ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನು ಅಕ್ರಮವಾಗಿ ಪಡೆದಿದ್ದರೆ ಅಂತಹವರ ವಿರುದ್ಧ ಈ ಕೆಳಗಿನ ಯಾವ ರಿಟ್ ಮೂಲಕ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು? ಆಪ್ಷನ್ಸ್: ಪ್ರೊಹಿಬಿಷನ್, ಕೋ ವಾರಂಟೋ, ಮ್ಯಾಂಡಮಸ್, ಸರ್ಸಿಯೋರರಿ. ಸರಿಯಾದ ಉತ್ತರ ಕೋ ವಾರಂಟೋ ಮೂಲಕ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಈ ಕೆಳಗಿನವುಗಳಲ್ಲಿ ಜಾನ್ ಮತಾಯಿಯವರ ಶಿಫಾರಸ್ಸಿನಂತೆ ರಚನೆಗೊಂಡ ಸಮಿತಿ ಯಾವುದು? ಆಪ್ಷನ್ಸ್: ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಉದ್ದಿಮೆಗಳ ಸಮಿತಿ, ಸಂಸತ್ತಿನ ಕಲಾಪ ಸಮಿತಿ. ಸರಿಯಾದ ಉತ್ತರ ಅಂದಾಜು ಸಮಿತಿ. ಏನು? ಜಾನ್ ಮತಾಯಿಯವರ ಶಿಫಾರಸ್ಸಿನಂತೆ ರಚನೆಗೊಂಡಂತಹ ಸಮಿತಿಯಾಗಿದೆ ಅಂದಾಜು ಸಮಿತಿ. ಭಾರತ ಸಂವಿಧಾನದಲ್ಲಿರುವ
ಕೇಂದ್ರದಿಂದ ರಾಜ್ಯಪಾಲರ ನೇಮಕ ವಿಷಯವನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಕೆನಡಾ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತ ಸಂವಿಧಾನದಲ್ಲಿರುವ ಕೇಂದ್ರದಿಂದ ರಾಜ್ಯಪಾಲರ ನೇಮಕ ಕೆನಡಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಆಪ್ಷನ್ 4 ಸರಿಯಾದಂತಹ ಉತ್ತರ. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಹಾಗೂ ಸದಸ್ಯರನ್ನು ನೇಮಕಗೊಳಿಸುವವರು? ಆಪ್ಷನ್ಸ್: ಮುಖ್ಯಮಂತ್ರಿ, ವಿಧಾನಸಭಾ ಸ್ಪೀಕರ್, ರಾಜ್ಯಪಾಲ, ರಾಷ್ಟ್ರಪತಿ. ಸರಿಯಾದ ಉತ್ತರ ರಾಜ್ಯಪಾಲರು. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಹಾಗೂ ಸದಸ್ಯರನ್ನು ನೇಮಕಗೊಳಿಸುವವರು ರಾಜ್ಯಪಾಲರು. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎ. ಈ ಆಯೋಗವನ್ನು 1992ರಲ್ಲಿ ಸ್ಥಾಪಿಸಲಾಯಿತು. ಈ ಆಯೋಗವು ಭಾರತ ಸರ್ಕಾರದ ಶಾಸನಬದ್ಧ ಸಂಸ್ಥೆಯಲ್ಲ. ಸರಿಯಾಗಿ ಇರುವಂತಹ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಎ ಸರಿ. ಆಪ್ಷನ್ 1 ಎ ಸರಿ, ಬಿ ತಪ್ಪು. ಈ ಆಯೋಗವನ್ನು 1992ರಲ್ಲಿ ಸ್ಥಾಪಿಸಲಾಯಿತು. ಭಾರತ ಸಂವಿಧಾನ ರಚನಾ ಸಭೆಗೆ ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಯಾರು? ಆಪ್ಷನ್ಸ್: ಕೆ. ಸಿ. ರೆಡ್ಡಿ, ಎಚ್. ಸಿದ್ದವೀರಪ್ಪ, ಕೆ. ಎಂ. ಪುನ್ನಚ್ಚ, ಆರ್. ದಿವಾಕರ್. ಸರಿಯಾದ ಉತ್ತರ ಆರ್. ದಿವಾಕರ್. ಭಾರತ ಸಂವಿಧಾನ ರಚನಾ ಸಭೆಗೆ ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಆರ್. ದಿವಾಕರ್ ಅವರು. ಭಾರತ ಸರ್ಕಾರದ ವೆಚ್ಚಕ್ಕೆಂದು ಸದನವು ಮಂಜೂರು ಮಾಡುವ ಹಣವನ್ನು ವಿನಿಯೋಗಿಸಿದವರ ಬಗ್ಗೆ ಪರಿಶೀಲಿಸುವ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯು ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ? ಆಪ್ಷನ್ಸ್: 20 ಜನ, 30 ಜನ, 27 ಜನ, 22 ಜನ. ಸರಿಯಾದ ಉತ್ತರ 22 ಜನವನ್ನು ಒಳಗೊಂಡಿರುತ್ತದೆ. ಆಪ್ಷನ್ 4 ಸರಿಯಾದ ಉತ್ತರ. 22 ಜನ. ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಮೊದಲ ಬಾರಿಗೆ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ಸ್: 1960, 1964, 1965, 1958. ಸರಿಯಾದ ಉತ್ತರ 1960ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ 1960ರಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ವರ್ಷ. ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಎಲ್ಲ ಕಾನೂನುಗಳಿಗೆ ಭಾರತದ ಎಲ್ಲ ನ್ಯಾಯಾಲಯಗಳು ಬದ್ಧವಾಗಿರಬೇಕೆಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್: 140ನೇ ವಿಧಿ, 142ನೇ ವಿಧಿ, 141ನೇ ವಿಧಿ, 143ನೇ ವಿಧಿ. ಸರಿಯಾದ ಉತ್ತರ 141ನೇ ವಿಧಿ. ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಎಲ್ಲ ಕಾನೂನುಗಳಿಗೆ ಭಾರತದ ಎಲ್ಲ ನ್ಯಾಯಾಲಯಗಳು ಬದ್ಧವಾಗಿರಬೇಕೆಂದು 141ನೇ ವಿಧಿ ಸಂವಿಧಾನದ ವಿಧಿ ತಿಳಿಸುತ್ತದೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಹೊಂದಿರುವ ರಾಜ್ಯ ಎಂದರೆ ಉತ್ತರ ಪ್ರದೇಶ. ಹಾಗಾದರೆ ಅತಿ ಕಡಿಮೆ ಮತಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಸಿಕ್ಕಿಂ, ಅರುಣಾಚಲ ಪ್ರದೇಶ, ತ್ರಿಪುರಾ, ಗೋವಾ. ಸರಿಯಾದ ಉತ್ತರವನ್ನು
ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.